ಕೊಟ್ಟಿದ್ದಾರೆ. ತಮ್ಮ ಅಭಿಪ್ರಾಯ ಅಯ್ಯೋ ಅದು ಮಾಡಬೇಕು, ಅದನ್ನ ಏನು ತೊಂದರೆ ಆಗಲಿಲ್ಲ ಅಂದರೆ ಅದನ್ನ ಆದಷ್ಟು ಬೇಗ ಶುರು ಮಾಡ್ಕೊಳ್ಳೋದು ಒಳ್ಳೆಯದು. ಬಿಕಾಸ್ 1000 ಮೆಗಾವಾಟ್ ಇಂದ ಇಟ್ಲ್ ಅಲ್ಲ 1000 ಇಂದ ಈಗಿದೆ ನಮಗಿರೋದಲ್ಲಿ ಕೆಪಾಸಿಟಿ 1000 ಚಿಲ್ಡ್ರೆ. ನಾನು ಯಾಕೆಂದ್ರೆ ಹೋಗಿ ನೋಡಿದ್ದೀನಿ ಟೆಕ್ನಿಕಲಿ, ಅಲ್ಲ ಹೇಳ್ತೀನಿ. ಅದಕ್ಕೆ ಈಗ ನೆಕ್ಸ್ಟ್ 2000 ಮೆಗಾ ಯೂನಿಟ್ ಹೋಗೋದ್ರಿಂದ ರಿನ್ಯೂವಬಲ್ ಎನರ್ಜಿ ಇರೋದ್ರಿಂದ ಯಾವುದು ತೊಂದರೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಯಾವುದು ಫಾರೆಸ್ಟ್ ಆಗಲಿ ಬೇರೆ ಏನು ತೊಂದರೆ ಆಗದೆ ಇರುತ್ತೆ. ಯಾಕೆಂದರೆ ಟನ್ನಲ್ಲೇ ಜಾಸ್ತಿ ಇರ್ತಾವೆ ಅದರೊಳಗೆ ಲಿಫ್ಟಲ್ಲಿ. ಫಾರೆಸ್ಟ್ ಅಂಥ ಏನು ಗಾಬರಿ ಆಗ್ತಕ್ಕಂಥ ಏನು ತೊಂದರೆ ಆಗೋದಿಲ್ಲ. ಆದರೆ ಐ ಥಿಂಕ್ ರಿನ್ಯೂವಬಲ್ ಎನರ್ಜಿಗೆ ನಾವು ಸಹಾಯ ಮಾಡ್ತಕ್ಕಂಥದ್ದು ಅದಕ್ಕೆ ಅಂದರೆ ಅದಕ್ಕೆ ಒತ್ತು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಅದು ನಾನು ಕಾಸ್ದೆಲ್ಲ ನಂಗೆ ಗೊತ್ತಿಲ್ಲ. ಅದು ನಾನು ಮೊನ್ನೆ ಜಾರ್ಜ್ ಅವರಿಗೆ ನಾನೇ ಪರ್ಸನಲಾಗಿ ಹೇಳಿದೆ, ಸರ್ ನೋಡಿ ಸರ್ ಏನಾದರೂ ಅದು ಆದರೆ ಇಲ್ಲ ಮದುವೆ ಎಲ್ಲ ಕ್ಲಿಯರೆನ್ಸ್ ಬರ್ತಾ ಇದೆ, ಕ್ಲಿಯರೆನ್ಸ್ ಕೊಟ್ಟ ಮೇಲೆ ನಾನು ಹೇಳ್ತೀನಿ ನಿಮಗೆ. ಇದೊಂದು 15-20 ದಿವಸದ ಹಿಂದೆ ನಾನು ಮಾತಾಡಿದೆ. ಸ್ವಲ್ಪ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಇದ್ದೀನಿ, ಸ್ವಲ್ಪ ಇದನ್ನ ಏನಾದ್ರು ಒಂದು ತಗೊಂಡ್ರೆ ಯಾರನ್ನು ಮುಳುಗಿಸಿ ನೀರು ಕೊಡೋದು ಅಲ್ಲದೆ ಇರೋದ್ರಿಂದ ಸ್ವಲ್ಪ ಏನಾದ್ರು ಒಂದು ತಗೊಳ್ಳಿ ಅಂತ ಹೇಳಿದ್ದಾರೆ. ನೋಡಿ, ಕುಡಿಯೋ ನೀರು ಯೋಜನೆಗೆ ನಾವು ಯಾವುದಕ್ಕೂ ಇಲ್ಲ ಅನ್ನೋಕ್ಕೆ ಬರಲ್ಲ, ಅದು ಹೇಳಕ್ಕೆ ಬರೋದಲ್ಲ. ಆದರೆ ನಾನು ಒಂದು ಮಾತು ಹೇಳಿದ್ದೆ ಯಾವತ್ತೂ ಅಷ್ಟೇ, ನೀವು ಕುಡಿಯೋ ನೀರು ಯಾಕಂದ್ರೆ ಇದು ನಮ್ಮದು ಬರೀ ಕುಡಿಯೋ ನೀರಿಗೆ ಒಂದೇ ಇದು, ಮತ್ತು ಯಾವುದು ಇದಕ್ಕೆ ಹೋಗ್ತಾ ಇಲ್ಲ, ವ್ಯವಸಾಯಕ್ಕೆ ಅಥವಾ ಇದಕ್ಕೆ ಅಗ್ರಿಕಲ್ಚರ್ಗೆ ಏನು ಹೋಗ್ತಾ ಇಲ್ಲದ್ರಿಂದ ಕೊಡಲಿಕ್ಕೆ ಅವಕಾಶ ಇದೆ. ಆದರೆ ಒಂದು ನಿಯಮ ಇದೆ ನಮಗೆ, ನೀವು ಕಾವೇರಿನ ಇಲ್ಲಿಂದ ನೀರು ಬೆಂಗಳೂರಿಗೆ ತಗೊಳ್ಳೋದಾದರೆ ಇಲ್ಲಿ ಮುಳುಗಡೆ ಸಂತ್ರಸ್ತ ಆಗಿರುವಂಥ ಶಿವಮೊಗ್ಗ ಜಿಲ್ಲೆಯ ಜನರಿಗೆ ಎಲ್ಲಿ ಮುಳುಗಡೆ ಆಗಿದೆ ಅವರಿಗೆ ನಿರಂತರವಾಗಿ 24 ಗಂಟೆ ಕರೆಂಟನ್ನು ಕೊಡ್ತೀವಿ ಅಂತ ಗ್ಯಾರಂಟಿ ಬರ್ಕೊಟ್ರೆ ಮಾತ್ರ ನಾವು ಕೊಡಲಿಕ್ಕೆ ಅವಕಾಶ ಇದೆ, ನಾವು ಕೊಡ್ತೀವಿ. ಇಲ್ಲಾಂದರೆ ಅದ್ರ ಬಗ್ಗೆ ನಾವು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ, ನಾವು ಹೋರಾಟ ಮಾಡ್ತೇವೆ ಅವಾಗ. ಯಾಕಂದರೆ ನಾವು ಮುಳುಗಡೆ ಪ್ರದೇಶದವರಿಗೆ 24 ಗಂಟೆ ನೀರು ಕೊಡಿ, ಇದು ಕರೆಂಟ್ ಕೊಡಿ, 24 ಗಂಟೆ ಇವರಿಗೆ ನಿರಂತರ ಕರೆಂಟ್ ಕೊಟ್ಟರೆ ನೀವು ಬೆಂಗಳೂರಿಗೆಲ್ಲ ಎಲ್ಲಿ ಬೇಕಾದ್ರೂ ತೊಗೊಂಡ್ರೆ ನಮಗೇನು ಸಮಸ್ಯೆ ಇಲ್ಲ. ಯಾಕಂದರೆ ವಿದ್ಯುತ್ಗೆ ಮಾತ್ರ ಇದು ಇದಾಗೋದು. ಇದು ಕರೆಂಟ್ ಮುಖ್ಯ ಸರ್. ನೆಲೆ ಕೊಡ್ಸೋಣ, ಅದು ಬೇರೆ, ಅದೂ ಬೇಕು ಇದು ಬೇಕಲ್ಲ. ಅರೆ ತಮ್ಮ ಇದನ್ನು ಬಿಟ್ಕೊಟ್ಟಿದಾರಲ್ಲ ಅವರು, ಅವ್ರನ್ನ ಅತಂತ್ರವಾಗಿ ಬಿಡಬಾರ್ದು. ಅವರಿಗೂ ನಾವು ಕಾನೂನು ಪ್ರಕಾರ ಮಾಡೋಕ್ಕಾಗೆ ಹೊರಟಿದ್ದೀವಿ. ಈಗ ಹಿಂದೆ ಕಾಂಗ್ರೆಸ್ ಸಾಹೇಬರು ಇರ್ಬೇಕಾದ್ರೆ ಅವ್ರಿಗೆ ಭೂಮಿ ಕೊಡೋಕ್ಕೆ ಹೋಗಿದ್ರು, ಅಷ್ಟೊತ್ತಲೇ ಅವ್ರ ಸರ್ಕಾರ, ನಮ್ಮ ಸರ್ಕಾರ ಅವ್ರದ್ದು ಹೋಯ್ತು, BJP ಸರ್ಕಾರ ಬಂತು, ಅವ್ರು ಏನು ಚಕರ ಎತ್ತಿಲ್ಲ. ಈಗ ನಾವು ಈಗ ರೆಡಿ ಮಾಡ್ತಾಯಿದ್ದೀವಿ. ಮಧು ಬಂಗಾರಪ್ಪನವ್ರು 3-4 ಮೀಟಿಂಗ್ ಮಾಡಿದ್ದಾರೆ, ಅದಕ್ಕೇನೋ ಒಂದು ತಾರತಮ್ಯ ಬರ್ಬೋದು. ಈಗ 183-72 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು, ಅಂದರೆ ಸ್ಯಾಂಕ್ಷನ್ ಮಾಡಿದರು BJP ಸರ್ಕಾರದಲ್ಲಿ, ದುಡ್ಡು ಬಿಡುಗಡೆ ಮಾಡಿಲ್ಲ. ರಾಘವೇಂದ್ರ ಅವರು ಸುಮ್ಮನೆ ಬೊಗಳೆ ಬಿಟ್ಟರೆ ಸ್ಯಾಂಕ್ಷನ್ ಮಾಡಿದ್ರು ಬಿಟ್ಟರೆ 1 ರೂಪಾಯಿ ಬಿಡುಗಡೆ ಮಾಡಲಿಲ್ಲ. ನಾನು ಬಂದ ಮೇಲೆ ಫಸ್ಟ್ 30 ಕೋಟಿ ಬಿಡುಗಡೆ ಮಾಡಿ, ಈಗ ಮೊನ್ನೆ 60 ಕೋಟಿ ಬಿಡುಗಡೆ, ಹತ್ತತ್ರ 95 ಕೋಟಿ ರೂಪಾಯಿ ಈಗ ಬಿಡುಗಡೆ ಮಾಡಿಸಿದ್ದೀನಿ. ಈಗ ಕಾಮಗಾರಿ ಕೆಲಸ ನಡೀತಾ ಇದೆ. ಪ್ರಸ್ತುತವಾಗಿ ಈಗ ಸುಮಾರು 70-75% ಕೆಲಸ ಈಗ ನಡೀತಾ ಇದೆ. ಈಗ ಇನ್ನು ಮುಂದಿನ ತಿಂಗಳೇ ನಮ್ಮದು ಕೆಲವೊಂದು ಬದಲಾವಣೆ ಇದೆ. ನಮ್ಮದು ಏನಂತ ಹೇಳಿದರೆ, ಅದನ್ನು ನಿರಂತರವಾಗಿ ಜನ ಬರಲಿಕ್ಕೋಸ್ಕರ ಅಲ್ಲಿ ಒಳ್ಳೊಳ್ಳೆ ರೈನ್ ಡ್ಯಾನ್ಸು ಅದು ಹಾಕ್ತಾಯಿದ್ದೀವಿ. ಅಲ್ಲಿ ಒಳ್ಳೆ ಕ್ವಾಲಿಟಿ, ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟದ ರೈನ್ ಡ್ಯಾನ್ಸ್ ತರಬೇಕಂತ ನಾನು ಈಗಾಗಲೇ ಈ ರಾಮೋಜಿರಾವ್ ಸ್ಟುಡಿಯೋಕ್ಕೆಲ್ಲ ಹೋಗಿ ಬರಬೇಕಂತ ಇದ್ದೀನಿ. ಈಗ ಹೋಗಿ ಬರ್ತೀವಿ, ಅದೆಲ್ಲ ನಾವು DC ಎಲ್ಲ. ಅದ್ರ ಜೊತೆಗೆ ಅದೇನೋ ಕ್ಯೂಬಾ ಏನೋ ಅಂತಾರಲ್ಲ, ಏನದು ಸ್ಕೂಬಾ ಡೈ ಏನಿದೆ ಅದನ್ನು ಮಾಡಬೇಕಂತ ನಾವಿದ್ದೀವಿ. ಮತ್ತು ಅದ್ರ ಜೊತೆಗೆ ಒಂದು ಸೇತುವೆ ಇದು ಬೇಕಲ್ಲ, ಇಂಥದ್ದು ರೋಪೇ ಒಂದು ಬೇರೆ ಬೇಕು, ಅದನ್ನು ಮಾಡಬೇಕು. ಮತ್ತೊಂದು ದೊಡ್ಡ ಹೋಟೆಲ್ ಸಹ ಮಾಡಬೇಕನ್ನೋದು ಯೋಜನೆಗಳಿದೆ. ನೋಡಿ, ಇದರಿಂದ ನೆಟ್ ಟೈಮ್ ಈಗ ನಿಮಗೆ ಎಷ್ಟೋ 1000 ಜನ ಬಂದು ನಿಂತ್ಕೋಬೋದು, ನೋಡ್ಬೋದು. ಈಗ ನೀವು ಯಾವುದು ಮಾಡಿಲ್ಲ, ನಾವು ಯಾವುದೇ ಗುಡ್ಡ ತೆಗ್ದಿಲ್ಲ. ಈಗಿರೋದು ನಾವು ಯಾವುದು ಕೈಗೊಂಡೆ, ಗುಡ್ಡ ಗಿಡ್ಡ ಯಾವುದೂ ತೆಗ್ದಿಲ್ಲ. ಹಳೆ ಇರೋದನ್ನೇ ತೆಗ್ದೇ ಮಾಡಿರೋದು ಬಿಟ್ಟರೆ ಯಾವುದೂ ಗುಡ್ಡ ತೆಗ್ದಿಲ್ಲ. ರೋಪೆ ಮಾಡೋದಾದರೆ ಇಲ್ಲ, ಅದು ಇಲ್ಲ. ಅದಕ್ಕೆ